ಇಡೀ ರಾಜ್ಯದ ಗಮನವನ್ನು ಸೆಳೆದಿದಂಥ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ದೊಡ್ಡ ಮಟ್ಟಿನ ಸುದ್ದಿ ಆಯಿತು. ಯಾಕೆಂದರೆ ಇದು ಕತ್ತಿ ಕುಟುಂಬ ವರ್ಸಸ್ ಜಾರಕಿಹೊಳಿ ಕುಟುಂಬ ಅನ್ನುವಂತೆ ಇತ್ತು. ಯಾಕೆಂದರೆ ಇಡೀ ರಾಜ್ಯದ ರಾಜಕಾರಣ ಒಂದು ಕಡೆ ಆದರೆ ಬೆಳಗಾವಿಯ ಕುಟುಂಬ ರಾಜಕಾರಣ ಅಥವಾ ಕುಟುಂಬ ವರ್ಸಸ್ ಕುಟುಂಬ ರಾಜಕಾರಣ ದೊಡ್ಡ ಮಟ್ಟಿಗೆ ಸುದ್ದಿಯಾಗಿದೆ. ಅಂತಿಮವಾಗಿ ಯಾರಿಗೆ ಗೆಲುವು ಸಿಕ್ತು ನೋಡೋಣ ಬನ್ನಿ ಸ್ಟೋರಿಲಿ. ಬೆಳಗಾವಿಯಲ್ಲಿ ಜಾರಕಿಹೊಳಿ ಕುಟುಂಬಕ್ಕೆ ಶಾಕ್. ಸಹಕಾರಿ ಸಂಘ ಚುನಾವಣೆಯಲ್ಲಿ ಕತ್ತಿಗೆ ಜಯ. ಬೆಳಗಾವಿ ರಾಜಕೀಯ ವಿಭಿನ್ನ. ವಿಧಾನಸಭೆ ಚುನಾವಣೆನೇ ಆಗಲಿ, ಸ್ಥಳೀಯ ಚುನಾವಣೆನೇ ಆಗಲಿ, ಅಲ್ಲಿ ಪ್ರತಿಷ್ಠೆ ಇದ್ದೇ ಇರುತ್ತೆ. ಇದೀಗ ಹುಕ್ಕೇರಿ ಸಹಕಾರ ಸಂಘದ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಬೆಂಬಲಿತ ಸದಸ್ಯರ ಗೆಲುವು ಆಗಿರೋದು ಬೆಳಗಾವಿಯಲ್ಲಿ ಹಿಡಿತ ಹೊಂದಿರೋ ಜಾರಕಿಹೊಳಿ ಕುಟುಂಬಕ್ಕೆ ಶಾಕ್ ಕೊಟ್ಟಂತೆ ಆಗಿದೆ. ಸಹಕಾರ ಸಂಘ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಬೆಂಬಲಿತ 15 ಸದಸ್ಯರ ಗೆಲುವು ಆಗಿದೆ. ಚುನಾವಣೆ ಗೆಲ್ಲೋಕೆ ಜಾರಕಿಹೊಳಿ ಕುಟುಂಬ ಕತ್ತಿ ಕುಟುಂಬದ ನಡುವೆ ಜಿದ್ದಾಜಿದ್ದಿ ಇತ್ತು. ಆದರೆ ಜಾರಕಿಹೊಳಿ ಕುಟುಂಬದ ಆಟ ನಡೆಯಲಿಲ್ಲ. ಸಹಕಾರಿ ಚುನಾವಣೆಯಲ್ಲಿ ಹೀನಾಯವಾಗಿ ಜಾರಕಿಹೊಳಿ ಬ್ರದರ್ಸ್ ಸೋತಿದ್ದಾರೆ. ಈ ಮೂಲಕ ತಮ್ಮ ಪ್ಯಾನಲ್ನ 15 ಅಭ್ಯರ್ಥಿಗಳನ್ನ ಕತ್ತಿ ಟೀಮ್ ಗೆಲ್ಲಿಸಿಕೊಂಡಿದೆ. ಇದು ಏನು ಬೆದರಿಕೆ ಹಾಕಿ ಹೊಲಮಣಿ ಕಬ್ಜಾ ತಗೊಳ್ಳೋದು ಬರ್ಸ್ಕೊಳ್ಳೋದು ಅನ್ನುವಂಥ ವ್ಯವಸ್ಥೆ ಇದಕ್ಕೆಲ್ಲರೂ ತಡೆ ಹಾಕಬೇಕು, ಇದನ್ನು ತಡೆ ಒಡ್ಡಬೇಕು. ಆ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ನಾನು ಸುತ್ತಾಡ್ತೀನಿ. ಹುಕ್ಕೇರಿಯಲ್ಲಿ ಸಂಭ್ರಮಾಚರಣೆ ವೇಳೆ ಕತ್ತಿ ಬೆಂಬಲಿಗರು ಹುಚ್ಚಾಟ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಬೆಂಬಲಿಗರಿದ್ದ ಕಾರಿನ ಮೇಲೆ ಕಲ್ಲು ತೂರಾಟ ಮಾಡಿದ್ರು. ಮತ್ತೊಂದು ಕಡೆ ಬೆಳಗಾವಿ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಚುನಾವಣೆಯಲ್ಲಿ ಸಚಿವೆ ಹೆಬ್ಬಾಳ್ಕರ್ ಸಹೋದರನಿಗೆ ಗೆಲುವಾಗಿದೆ. ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಗೆಲುವು ಕಂಡಿದ್ದಾರೆ. ಬೆಂಬಲಿತರನ್ನ ಗೆಲ್ಲಿಸಿಕೊಂಡು ಸಕ್ಕರೆ ಕಾರ್ಖಾನೆ ಮೇಲೆ ಹೆಬ್ಬಾಳ್ಕರ್ ಹಿಡಿತ ಸಾಧಿಸಿದ್ದಾರೆ. ಅದೇನೇ ಇರಲಿ, ಜಿಲ್ಲೆಯ ಸಹಕಾರ ಸಂಘದ ಚುನಾವಣೆಯಲ್ಲಿ ಕತ್ತಿ ಹೆಬ್ಬಾಳ್ಕರ್ ಕುಟುಂಬಗಳಿಗೆ ಭರ್ಜರಿ ಗೆಲುವು ಸಿಕ್ಕಿದ್ರೆ ಜಾರಕಿಹೊಳಿ ಕುಟುಂಬಕ್ಕೆ ಆಘಾತ ಕಾದಿದೆ. ಸಹದೇವ್ ಮಾನಿ, ಟಿವಿ9 ಬೆಳಗಾವಿ.